ನಮ್ಮ ಬೀದರ್ ಮಂದಿಗೆ ಈ ಉದ್ದಿನ ಬ್ಯಾಳಿ ಅಂದ್ರೆ ಭಾಳ ಜೀವ ರೀ. ಯಾರಿಗೆಲ್ಲ ಇಷ್ಟ ಅದ ಅಂತ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಹಂಗಾದ್ರೆ ಬರ್ರಿ ಇವತ್ತು ಸರಳಾಗಿ ನಮ್ಮ ಆಯಿ ಮಾಡಂಗೆ ಉದ್ದಿನ ಬ್ಯಾಳಿ ಮಾಡಿ ತೋರಿಸ್ತೀನಿ ರೀ. ಈ ಬ್ಯಾಳಿ ಮಾಡ್ಲಿಕ್ಕೆ ಉದ್ದಿನ ಬ್ಯಾಳಿಗಳಿಗೆಲ್ಲ ಚಂದ ತೊಳೆದು ಕುಕ್ಕರ್ನಾಗ ಹಾಕಿ ನೀರು ಹಾಕಿ ಅರಿಶಿಣ ಪುಡಿ ಹಾಕಿ ಚಂದ ಕಲಸಿ ಈಗ ಒಂದು 3 ಸೀಟಿ ಹೊಡೆಸಿ ತರ್ತೀನಂತ್ರಿ. ಪೂರ್ತಿ ನುಣ್ಣಗೂ ಕುದಿಸ್ಲಕ್ಕೆ ಹೋಗ್ಬಾರ್ದ್ರಿ ಗಿಣ್ಣದಂಗೆ. ಮತ್ತು ಸ್ವಲ್ಪ ಹಿಂಗೆ ಹಳಕ್ಕೆ ಇರಬೇಕ್ರಿ. ನಿಮಗೆ ತೋರಿಸ್ತೀನಂತ. ಈಗ ಇದ್ರಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಸಿ ಖಾರ ಹಾಕ್ತೀನಂತ್ರಿ. ಒಣ ಖಾರ ಹಾಕ್ತಾರೆ ಅಟ್ ರುಚಿ ಬರಲ್ರಿ. ಇದಕ್ಕೆಲ್ಲ ಚಂದ ಕಲಿಸಿ ಈಗ ಇದ್ರಾಗ ಹುಂಚಿ ಹುಳಿ ಪರಕ್ತೀನಂತ್ರಿ. ಈ ಉದ್ದಿನ ಬ್ಯಾಳಿಗೆ ನೋಡ್ರಿ ಬಾಯಿ ತುಂಬ ಉಪ್ಪು ಹುಳಿ ಖಾರ ಇದ್ದರೆ ಉಂಡಂಗಾಗ್ತದ್ರಿ. ಅದಕ್ಕೆ ಸ್ವಲ್ಪ ಕೈ ಢೀಲ ಬಿಟ್ಟು ಹಾಕ್ರಿ. ಉಪ್ಪು ಹುಳಿ ಖಾರ ಎಲ್ಲ ರೀ. ಈಗೊಂದಿಟ್ಟು ಎಣ್ಣೆ ಕಾಸಿ ಇದ್ರಾಗ ಸಾಸಿ ಜೀರಿಗೆ ಹಾಕಿ ಚಂದ ಕುಣಿಸಿ ಕುಟ್ಟಿದು ಶುಂಠಿ ಬೆಳ್ಳುಳ್ಳಿ ಹಾಕಿ ಕೆಂಪುಗಾಗಣ ಏನು ಮಾಡ್ತೀನಿ ರೀ ಇದ್ರಾಗ ಉಳ್ಳಾಗಡ್ಡಿ ಮತ್ತು ಕರಿಬೇವನು ಹಾಕಿ ಚಂದ ಇದಕ್ಕೆ ಹುರಿತೀನಂತ್ರಿ. ಈಗ ಇದ್ರಾಗ ಕುದಿಸಿಟ್ಟಿದ್ದು ಉದ್ದಿನ ಬ್ಯಾಳಿಗೆ ತಂದು ಬರಕ್ ಬಿಡ್ತೀನಂತ್ರಿ. ಅಳಸಿಲ್ಲ ಗಟ್ಟು ಬ್ಯಾಳಿ ಮಾಡ್ಕೊಂಬೋದು ನಿಮ್ಮ ಇಷ್ಟ ರೀ. ಅದಕ್ಕೆ ತಕ್ಕಂಗೆ ನೀರು ಹಾಕ್ರಿ. ಈಗ ಇದ್ರಾಗ ಏನು ಮಾಡ್ತೀನಿ ರೀ ನಾ ಸ್ವಲ್ಪ ಇಲ್ಲಿ ಬೆಲ್ಲ ಹಾಕಿ ಚಂದ ಕಲಿಸ್ತೀನಂತ್ರಿ. ಮತ್ತು ಕುದಿಲಾಕ ಬಿಟ್ಬಿಡ್ತೀನಿ ರೀ. ಹಿಂಗೆ ಸಳಮಳ ಅಂತ ಕುದಿಲತ್ತಂದ್ರೆ ಕೊನೆಗೆ ಒಂದಿಟ್ಟು ಕೊತ್ತಂಬರಿ ಹಾಕಿ ಕಲಿಸ್ತಾರಾಯ್ತು ರೀ. ನಮ್ಮದು ಉದ್ದಿನ ಬ್ಯಾಳಿ ರೊಟ್ಟಿ ಸರಿ ಇಲ್ಲ ಅನ್ನದ ಸರಿ ಉಣ್ಲಾಕ ರೆಡಿ ಆಗಿಬಿಡ್ತದ್ರಿ.